ಮೂರನೇದು ಯಾವಾಗ ಚೆಕಪ್ ಮಾಡಿಸಿದ್ರು ಶುಗರ್ ನಾರ್ಮಲ್ಲೇ ಬರ. ಹಿಂಗ ಆಗ್ಬೇಕು ಅಂದ್ರೆ ನಾನು ಕೆಲವು ಮಂತ್ರಗಳು ಹೇಳ್ಕೊಡ್ತೇನೆ. ಆ ಮಂತ್ರನ ಊಟಕ್ಕೆ ಮುಂಚೆ ಹೇಳ್ಬಿಟ್ಟು ಊಟ ಮಾಡ್ಬೇಕು. ಏನೇಳಿ ಆ ಮಂತ್ರ ಹೇಳ್ಬಿಟ್ರೆ ನಿಮ್ ಶುಗರೇ ಡೌನ್ ಆಗ್ಬಿಡುತ್ತೆ. ಬಟ್ ನಿಧಾನ ಕೇಳಂಗಿಲ್ಲ, ಅದನ್ನ ಜೋರಾಗಿ ಹೇಳೋದು. ಸುಮ್ಮನೆ ಗುಣಗುಟ್ಟಿದ್ರೆ ಆಗೋದಿಲ್ಲ. ಜೋರಾಗಿ ತಟ್ಟೆ ಮುಂದೆ ಕುತ್ಕೊಂಡು ಊಟ ಮಾಡಕ್ ಮುಂಚೆ ಈ ಮಂತ್ರನ ಹೇಳು. ಎದ್ದೋಡಿಲ್ಲ ಹೇಳೋಣ. ಹೇಳ್ಬಿಟ್ಟು ಸೀದಾ ಇಳಿದು ಕೆಳಗಡೆ ಹೊಟ್ಬಿಡ್ರಿ. ಬಾವಿಗೊಡ್ಡೆ ಎದ್ದಾಳಮ್ಮ, ಬ್ಯಾಗಲ್ಲಿ ಇಡ್ರಿ. ಸೊ ನಾನು ಹೇಳಿದ್ದಿನ ಕ್ಲೀನ್ ಮಂತ್ರ ಹೇಳಿ ನಿಮ್ಗೆಲ್ಲರಿಗೂ ಕೂಡ ಶುಗರ್ ಪೂರ್ತಿ ನಾರ್ಮಲ್ ಆಗಿ ನಾನು ಹೇಳ್ದಂಗೆ ಹೇಳ್ಬೇಕು. ಹೇಳ್ತೀರಾ? ಜೋರಾಗಿ ಹೇಳ್ಬೇಕು, ಮೆತ್ತಿಗೆ ಹೇಳಿದ್ರೆ ಆಗೋದಿಲ್ಲ. ಇದು ಮಂತ್ರ ಕೆಲಸ ಮಾಡಲ್ಲ. ನಾನು ಎಲ್ಲಾರು ಹೇಳ್ಬೇಕು, ಒಬ್ಬೊಬ್ರು ಹೇಳಿದ್ರೆ ಆಗಲ್ಲ. ಶುಗರ್ ಇಲ್ದಲೇ ಇರೋರು ಹೇಳಿದ್ರೆ ಅವ್ರು ಶುಗರ್ ಬರಲ್ಲ. ನನಗೆ ಶುಗರ್ ಬರ್ಬಿಡೋ ನಾನೇ ಹೇಳಿ. ನಾನು ಇವತ್ತಿಂದ ಕಡಿಮೆ ತಿಂತೀನಿ. ಇದು ಫಸ್ಟ್ ಮಂತ್ರ. ಒಂದು ಕೂತು 12 ಚಪಾತಿ ಹಾಕಿದ್ರೆ 10 ವಾಪಸ್ ಕೊಟ್ರೆ ಶುಗರ್ ಅಲ್ಲೇ ಡೌನ್. ಏನ್ ಖರ್ಚಾಗಿದೆ ಇಲ್ಲಿ? ಎಲ್ಲ ನಿಮಗೆ ಉಳಿಯೋದು. ತಿಂಗಳ ಖರ್ಚು ನಿಮ್ಗೆ ಹೇಳಿ. ಇನ್ನೊಂದ್ಸರಿ, ಇವತ್ತಿಂದ ನಾನು ಕಡಿಮೆ ತಿಂತೀನಿ. ಫಸ್ಟ್ 30% ಶುಗರ್ ಡೌನ್. ಎರಡನೇದು, ಇವತ್ತಿಂದ ನಾನು ತಿನ್ನಕ್ ಮುಂಚೆ ಆಲೋಚನೆ ಮಾಡಿ ತಿಂತೀನಿ. ಯಾಕೆ? ಸಿಕ್ಕಿದ್ದು ಹಾಕಿದ್ದೆಲ್ಲ ತಿಂತಾ ಇದ್ದಾರೆ. ಅವ್ನು ಜಾಮೂನ್ ತಂದು ಕೊಡ್ತಾನೆ. ಇಲ್ಲ, ಶುಗರ್ ಜಾಸ್ತಿ ಇದೆ, ಸದ್ಯ ಬೇಡ, ಆಮೇಲೆ ತಿನ್ನ, ಶುಗರ್ ಡೌನ್. ಆಲೋಚನೆ ಮಾಡ್ತಾರೆ. ಶುಗರು ಯಾರು ಡೌನ್ ಆಗಿತ್ತು? ನಿಮ್ಮದೇನೆ. ಇವತ್ತಿಂದ ನಾನು ಆಲೋಚನೆ ಮಾಡಿ ತಿಂತೇನೆ. ಮೂರನೇ ಮಂತ್ರ, ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್. ಫಾಲೋ ಮಾಡಿ. ಎಲ್ಲ ಫಂಕ್ಷನ್ ಹೋಗ್ತಿರ್ತೀರಾ. ಇವತ್ತಿಂದ ನಾನು ಪುಕ್ಷಟೆ ಸಿಕ್ಕರೆ ಇನ್ನೂ ಕಮ್ಮಿ ತಿಂತೀನಿ. ತಮಾಷೆ ಅನ್ಸುತ್ತೆ. ನಮ್ಮ ಫಂಕ್ಷನ್ ಹೋದಾಗ ಏನ್ ಮಾಡ್ತೇವೆ, ಅದು ಒಳ್ಳೆ ಫಂಕ್ಷನ್ ಇರಲಿ, ಒಳ್ಳೆ ಊಟ ಆಗ್ತಾರೆ. ಅವ್ನು ತಿಥಿ ಮಾಡಿ ಒಳ್ಳೆ ಊಟ. ಎಲ್ಲೋದ್ರೂ ಊಟ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಅದ್ರ ಅರ್ಥ ಶುಗರ್ ಪೇಷಂಟ್ ಗಳು ಹೋಗಿ ಅಡ್ರ ಮಡ್ರ ತಿನ್ಬೇಕಾದ್ರೆ ಅವ್ನು ಹೇಳೋಗಿರ್ತಾನೆ, ಎಲ್ಲಾರು ಹಾಕು ಚೆನ್ನಾಗಿ ತಿಂದು ಅವ್ರ ಮೇಲೆ ಬರಲಿ, ನಮ್ಮ ಅಜ್ಞೆ ಅರ್ಥವಾಯ್ತಾ? ಅದಕ್ಕೆ ಜಾಣತನ ಉಪಯೋಗಿಸಿ. ಭೂಲೋಕದಲ್ಲಿ ಇರಬೇಕು ಅಂತಂದ್ರೆ ಕಡಿಮೆ ತಿನ್ನಬೇಕು. ನೀವು ಕೋಟ ಬೇಗ ಖಾಲಿ ಮಾಡಿದ್ರೆ ಬೇಗ ಮೇಲೆ ಕರ್ಕಂತಾನೆ. ಹೌದಾ ಇಲ್ವಾ? ಸೊ ಇವತ್ತಿಂದ ನಾನು ಪುಕ್ಷಟೆ ಸಿಕ್ಕರೆ ಕಡಿಮೆ ತಿಂತೀನಿ. ಇದು ಈಗ ಹೇಳೋದು ಮೋಸ್ಟ್ ಇಂಪಾರ್ಟೆಂಟ್. ಇದನ್ನ ನಾವು ಯಾರು ಮಾಡೋದಿಲ್ಲ. ನಾನು ಇವತ್ತಿಂದ ತಿಂದಿದ್ದನ್ನ ಕರಗಿಸ್ತೀನಿ. ಕಾರಲ್ಲೋ ಕರಗಿಸಲ್ಲ, ಬೈಕಲ್ಲಿ ಹೋದ್ರೆ ಕರಗಲ್ಲ, ಪೆಟ್ರೋಲ್ ಕರಗುತ್ತೆ, ನಿಮ್ ತೂಕ ಜಾಸ್ತಿ ಆಗುತ್ತೆ. ಎಮ್ಮೆ ಕೋಣ ಹಸಿಗೆರೆ ಗಣಪತಿ ತರ ಹೊಟ್ಟೆ ಬಂದಿರುತ್ತೆ. ರೋಗ ಬರಬೇಡ ಅಂದ್ರೆ ಯಾಕೆ ಬರಲ್ಲ? ನಾಲ್ಕನೇ ಮಂತ್ರ ಮೋಸ್ಟ್ ಇಂಪಾರ್ಟೆಂಟ್. ಇವತ್ತಿಂದ ನಾನು ತಿಂದಿದ್ದನ್ನ ಕರಗಿಸ್ತೀನಿ. ವಾಕ್ ಮಾಡಿ, ನಿಮ್ ಕೆಲಸ ನೀವೇ ಮಾಡ್ಕೊಳ್ಳಿ. ವಾಷಿಂಗ್ ಮಿಷಿನ್ ಮಾಡೋ ಕೆಲಸ ನೀವೇ ಮಾಡಿ, ಡಿಶ್ ವಾಷರ್ ಮಾಡೋ ಕೆಲಸ ನೀವೇ ಮಾಡಿ. ಶುಗರ್ ಡೌನ್ ಆಗುತ್ತೆ, ಮಾತ್ರೆ ದುಡ್ಡು ಉಳಿಯುತ್ತೆ, ಸಕ್ಕರೆ ಕಾಯಿಲೆಯಿಂದ ಆಗೋ ಅನಾಹುತ ತಪ್ಪುತ್ತೆ, ಆಸ್ಪತ್ರೆಗೆ ಬಂದು ಡಾಕ್ಟರ್ ಕಾಯ ತಪ್ಪುತ್ತೆ, ಡಾಕ್ಟರ್ ಕೊಡೋ ದುಡ್ಡು ತಪ್ಪುತ್ತೆ, ನಿಮಗೆ ಉಳಿಯುತ್ತೆ. ನಾನೀ ಪಾಠ ಹೇಳ್ಕೊಡೋದ್ರಿಂದ ಲಾಸ್ ನನಗೆ. ತಿನ್ರಿ ತಿನ್ರಿ ಬರ್ರಿ ಬರ್ರಿ, ಇಲ್ಲ ಕಾರಲ್ಲಿ ಮಾಡಿ ಒಳಗೆ ಕೆಲಸ ಮಾಡಿದ್ರೆ ಅಂದ್ರೆ ನನಗೆ ಲಾಭ ಜಾಸ್ತಿ. ಅದಕ್ಕೆ ಹೇಳ್ತೀನಿ, ನೀವು ಕಾರ್ ತಗೊಂಡ್ರೆ ಸಂತೋಷ ಪಡೋದು ನಾವೇ, ಬೈಕ್ ತಗೊಂಡ್ರೆ ಇನ್ನೂ ಸಂತೋಷ. ಫಂಕ್ಷನ್ ಅಲ್ಲಿ ನಾನು ಹೇಳದ್ನಲ್ಲ, ಹೋಗಿರೋ ನಾನು ಒಬ್ಬನೇ ಹಾಕಿ ಇವ್ರು ಚೆನ್ನಾಗಿರೋ ಊಟ ಹಾಕು ಬೇಗ ಬರಲಿ ಅಲ್ಲಿ ಅಂತ. ಅದಕ್ಕೆ ಶುಭ ಸಮಾರಂಭಕ್ಕಾಗಲಿ ದುಃಖ ಸಮಾರಂಭಕ್ಕಾಗಲಿ ಹೋದ್ರೆ ಆಲೋಚನೆ ಮಾಡ್ತೀವಿ. ಈ 4 ಮಂತ್ರ ಎಲ್ಲಿ ಹೇಳ್ಬೇಕು? ಮತ್ತೆ ಒಂದು ಕೂತಾಗಿ ಹೇಳಬೇಕು. ಬೇರೆ ಟೈಮಲ್ಲಿ ಹೇಳಿದ್ರೆ ಉಪಯೋಗ ಇಲ್ಲ.
ಮನಸ್ಸನ್ನ ನಿಗ್ರಹ ಮಾಡೋ ಶಕ್ತಿ ಬೇಕು. ಇದೇನು ಪುಕ್ಷಟೆ ಅಲ್ಲ ಇದು. ಅಲ್ಲಿ ತಂದು ಹೇಳ್ತಿದ್ದಂಗೆ ಯಾರ ಮಾತು ಕೇಳಲ್ಲ, ಅಕ್ಕಪಕ್ಕನೂ ನೋಡಲ್ಲ, ಹೋಗ್ತಾರೆ ಒಳಗಡೆ. ಅದಕ್ಕೆ ತಟ್ಟೆ ಬಂದು ಕುತ್ಕೊಂಡಾಗ ಈ 4 ಮನಸ್ಸಲ್ಲಿ ಹೇಳ್ಕೊಂಡು ಮಾಡಿ. ನೀವು ಆಸ್ಪತ್ರೆಗೆ ಬರೋದು ತಪ್ಪುತ್ತೆ, ಶುಗರ್ ಯಾವಾಗ ಚೆಕ್ ಮಾಡೋದು ಬರುತ್ತೆ, ಮಾತ್ರೆ ಔಷಧಿ ದುಡ್ಡು ಕೊಡೋದು ತಪ್ಪುತ್ತೆ, ನನಗೆ ಕೊಡೋದು ತಪ್ಪುತ್ತೆ, ಪರೀಕ್ಷೆಗಳು ಕಡಿಮೆ ಆಗುತ್ತೆ. ಹಾಗಾಗಿ ಸಕ್ಕರೆ ಕಾಯಿಲೆ ಏನಕ್ಕೆ ಮಂತ್ರ ಅಂತ ಹೇಳ್ತೀನಿ ಅಂದ್ರೆ, ಇದು ತುಂಬಾ ಸಿಂಪಲ್. ನಿಮ್ ಮನೆಗೆ ಹೋಗ್ತಾ ಇದ್ದೀನಿ 6 ತಿಂಗಳು ಯೋಚನೆ ಮಾಡ್ತಾ ಇರಿ, ಅವ್ನು ಡಾಕ್ಟರ್ ನಮ್ಮ ಅವ್ರು ಹೇಳಿದ್ ಕರೆಕ್ಟ್ ತಿಂಡಿ ಜಾಸ್ತಿ ನಿಮ್ಗೆ ಗೊತ್ತಾಗುತ್ತೆ. ಸೊ ರಿಸಲ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ.